ಅಯೋಧ್ಯೆಯಲ್ಲಿ ಇವತ್ತೂ ಕೂಡ ಹಲವು ವಿಧಿವಿಧಾನಗಳು ಕಾರ್ಯಗಳು ಜರುಗ್ತಾ ಇದೆ. ಅಗ್ನಿ ಮಂಥನ, ನವಗ್ರಹ ಹೋಮವನ್ನ ನಡೆಸಲಾಗ್ತಾ ಇದೆ. ವಿಷ್ಣು ಮಂಥನಗಳಿಂದ ಹವನವನ್ನ ನಡೆಸಲಾಗ್ತಾ ಇದೆ. ರಾಮ ಮಂದಿರದಲ್ಲಿ ಪುರುಷ ಸೂಕ್ತ, ಸ್ತ್ರೀ ಸೂಕ್ತಗಳ ಹವನ ನಡೀತಾ ಇದೆ. ದ್ವಾದಶಾಕ್ಷರ ಮಂತ್ರ ಹವನ, ರಾಮ ತಾರಕ ಹೋಮ, ಜೊತೆಗೆ ಗರ್ಭಗುಡಿಯೊಳಗೆ ವಿಗ್ರಹದ ಅಂಕುರಾರ್ಪಣೆಯಾಗತ್ತೆ. ಅಯೋಧ್ಯೆಯಲ್ಲಿ ಗಣಪತಿ ಪೂಜೆ, ಅಗ್ನಿ ಮಂಥನ ಕೂಡ ನಡೆಯುತ್ತೆ. ವಾಸ್ತು ಪೂಜೆ, ನವಗ್ರಹ ಪೂಜೆ, ಜೊತೆಗೆ ಸಂಜೆ ವಿಶೇಷ ಆರತಿ ಜರುಗುತ್ತೆ. ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. 1000ಕ್ಕೂ ಅಧಿಕ ಹೋಮ ಕುಂಡಗಳನ್ನು ಅಲ್ಲಿ ನಿರ್ಮಿಸಿ ವಿವಿಧ ಹೋಮಗಳನ್ನು ನಡೆಸಲಾಗ್ತಾ ಇದೆ. ಆದಿಪುರುಷನ ನಾಡಿನಲ್ಲಿ ಪಟ್ಟಾಭಿಷೇಕದ ಸಂಭ್ರಮ ಮನೆ ಮಾಡಿದ್ದು 51 ಇಂಚಿನ ಕೃಷ್ಣಶಿಲೆಯಲ್ಲಿ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯಲ್ಲಿ ಅರಳಿದಂತಹ ಬಾಲರಾಮನ ವಿಗ್ರಹದ ಮೊದಲ ಫೋಟೋ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ನ ಬಲಭಾಗದಲ್ಲಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ನಡೀತಾ ಇರುವಂತಹ ವಿವಿಧ ಪ್ರಕ್ರಿಯೆಗಳು. 1000ಕ್ಕೂ ಅಧಿಕ ಹೋಮ ಕುಂಡಗಳಲ್ಲಿ ಹೋಮ ಹವನ ಜರುಗ್ತಾ ಇದೆ. ಅಯೋಧ್ಯೆಯಲ್ಲಿ ನಡೀತಾ ಇರತಕ್ಕಂತಹ ರಾಮನ ಕುರಿತಾದ ಅನೇಕ ಯಾಗಗಳು, ಆ ಯಾಗ ನಡೀತಾ ಇರತಕ್ಕಂತಹ ಸ್ಥಳವನ್ನ ಯಾಗಶಾಲಾ ಅಂತ ಕರೀತಾರೆ. ಆ ಯಾಗಶಾಲೆಗೆ ನಾವೀಗ ಪ್ರವೇಶ ಮಾಡಿದೀವಿ. ಇಲ್ಲಿ 1008 ಕುಂಡಗಳನ್ನಿಟ್ಟು ವಿಶೇಷ ಹವನ ನೆರವೇರ್ತಾ ಇದೆ. ಪ್ರತಿಯೊಂದು ಕುಂಡದಲ್ಲೂ ಒಂದೊಂದು ಬಗೆಯ, ಒಂದೊಂದು ರೀತಿಯ ರಾಮ ಕುರಿತಾದ ಮತ್ತು ವಿಷ್ಣುವಿನ ಕುರಿತಾದ ಮಂತ್ರಗಳ, ಆ ಮಂತ್ರಕ್ಕೆ ಅದರದ್ದೇ ಆದಂತಹ ದ್ರವ್ಯ ಇರ್ತದೆ. ಆ ದ್ರವ್ಯದಿಂದ ಆಹುತಿ ನೆರವೇರ್ತಾ ಇದೆ. ಆ ದೃಶ್ಯಗಳನ್ನ ತಾವು ಕಾಣ್ತಾ ಇದ್ದೀರಾ. ಇಲ್ಲಿ ಗಣಪತಿಯಿಂದ ಹಿಡಿದು ಆದಿ ಪೂಜಿತನಾಗಿರ್ತಕ್ಕಂತಹ ಗಣಪತಿಯಿಂದ ಹಿಡಿದು ಬೇರೆ ಬೇರೆ ನವಗ್ರಹ ಹಾಗೂ ವಿಷ್ಣು ಸಂಬಂಧಿ ಶ್ರೀ ಸೂಕ್ತ, ಪುರುಷ ಸೂಕ್ತ, ಹೀಗೆ ಹಲವು ರೀತಿಯ ರಾಮ ಕುರಿತಾದ, ವಿಷ್ಣುವಿನ ಕುರಿತಾದ ಹವನಾದಿಗಳು ನೆರವೇರ್ತಾ ಇದೆ. ಸಸಂಕಲ್ಪೆ ದ್ರವ್ಯತ್ಯಾಗವನ್ನ ಯಾಗ ಅಂತ ಕರೀತಾರೆ. ಏಕದೇವತಾ ಉದ್ದೇಶ ಸಸಂಕಲ್ಪ ದ್ರವ್ಯತ್ಯಾಗೋ ಯಾಗ ಅಂತ. ಒಂದು ದೇವತೆಯನ್ನ ಉದ್ದೇಶಿಸಿ ಈಗ ಮಾಡ್ತಾ ಇರ್ತಕ್ಕಂಥದ್ದು ರಾಮನ ಪ್ರತಿಷ್ಠಾಪನೆ. ಹೀಗಾಗಿ ಈ ರಾಮನನ್ನ ಉದ್ದೇಶಿಸಿ ಮಾಡ್ತಕ್ಕಂಥ ದ್ರವ್ಯ ತ್ಯಾಗ, ಆಯಾ ಹವನಗಳಿಗೆ ಹೇಳಿರ್ತಕ್ಕಂಥ ದ್ರವ್ಯವನ್ನ ತ್ಯಾಗ ಮಾಡ್ತಕ್ಕಂಥದ್ದು. ಇದನ್ನ ನಮ್ಮಮ್ಮ, ಇದು ನನ್ನದಲ್ಲ, ಅದು ಭಗವಂತನದು. ನಾವು ಹೇಳ್ತೀವಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿವಂತ. ಆ ರೀತಿಯಲ್ಲಿ ಹವನಗಳು ಇಲ್ಲಿ ನೆರವೇರ್ತಾ ಇದೆ. ಆ ಭಗವಂತನಿಗೆ ನೆರವೇರ್ತಾ ಇರತಕ್ಕಂಥ ಹವನಗಳು 1008 ಕುಂಡಗಳಲ್ಲಿ ಇಲ್ಲಿ ನಡೀತಾ ಇದೆ. ಒಂದೊಂದು ಹವನದ ಒಂದೊಂದು ಕುಂಡದಲ್ಲೂ ಒಂದೊಂದು ರೀತಿಯ इस यज्ञ का हेतु है कि पाक अधिकृत जो कश्मीर है वो हमको प्राप्त हो, वो हमको मिले और पूरे राष्ट्र में समृद्धि आए, पूरा राष्ट्र प्रसन्न रहे। और दूसरा जो है, ये हमारे पूज्य गुरुदेव की अयोध्या धाम में पहली कथा है, क्योंकि पूज्य गुरुदेव का लक्ष्य था कि जब तक राम मंदिर का निर्णय हम सनातनियों के हित में नहीं आ जाता है, तब तक मैं अयोध्या में कभी कथा बांचने नहीं आऊंगा। तो पहली बार अयोध्या जी में पूज्य गुरुदेव की विशाल राम कथा हो रही है, जिसमें लाखों लोग आए हैं हर एक प्रांत से। और उसी उपलक्ष्य में, जैसे कि पीछे आप देख रहे हैं, बड़ी सुंदर यज्ञशाला बनी है। 1008 कुंड बने हैं और जगह जगह से, हर प्रदेश से यजमान लोग आए हैं, ब्राह्मण लोग आए हैं। और गुरुदेव के जन्म दिवस के उपलक्ष्य में हम ये सुंदर हनुमान याग का आयोजन हम सब गुरु भाई मिलकर के कर रहे हैं। नमो राघवाय। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.